ಬೆಂಗಳೂರಿನಲ್ಲಿ ಯುವತಿಯ ಮೇಲೆ ಅತ್ಯಾಚಾರ ನಡೀತಾ? ಈ ರೀತಿಯ ಒಂದು ಪ್ರಶ್ನೆ. ಅತ್ಯಾಚಾರ ಎಸಗಿದಂತಹ ಆರೋಪ ಕೇಳಿಬಂದಿದೆ. ಪಾರ್ಟಿಯ ನೆಪದಲ್ಲಿ ಕರೆಸಿ ತಲಘಟ್ಟಪುರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಕೃತ್ಯ ಇದು. 5 ಪೈಕಿ ಓರ್ವನ ವಿರುದ್ಧ ಅತ್ಯಾಚಾರ ಆರೋಪವನ್ನ ಯುವತಿ ಮಾಡಿದ್ದಾಳೆ. ರಾಜಧಾನಿ ಬೆಂಗಳೂರಿನಲ್ಲಿ ಯುವತಿಯ ಮೇಲೆ ಅತ್ಯಾಚಾರ ಆಯ್ತಾ? ಪಾರ್ಟಿ ನೆಪದಲ್ಲಿ ಕರೆಸಿ ಆಕೆಯ ಮೇಲೆ ಅತ್ಯಾಚಾರವನ್ನ ಎಸಗಲಾಗಿದೆಯಾ? ಏನಿ ಘಟನೆಯ ಹಿನ್ನೆಲೆ? ಸಂತ್ರಸ್ತೆಗೆ 2 ಯುವಕರ ಪರಿಚಯ ಇತ್ತು. ಸೋಮಶೇಖರ್ ಎಂಬಾತನಿಂದ ಯುವತಿಗೆ ಕಾಲ್ ಬರುತ್ತೆ. ಆತ ಹೇಳ್ತಾನೆ ಕಾಲ್ ಮಾಡಿ, ಕಲಬುರಗಿಯಿಂದ ಸ್ನೇಹಿತರು ಬಂದಿದ್ದಾರೆ ಅಂತ. ದೇವನಹಳ್ಳಿ ಭಾಗದಲ್ಲಿ ವಾಸ ಮಾಡ್ತಾ ಇದ್ಲು ಸಂತ್ರಸ್ತ ಯುವತಿ. ಆತ ಕಾಲ್ ಮಾಡಿದ ತಕ್ಷಣ ನಿನ್ನೆ ಸಂಜೆ 5 ಗಂಟೆ ಸುಮಾರಿಗೆ ಆಕೆಯೂ ಕೂಡ ಹೊರಡೋದಕ್ಕೆ ರೆಡಿ ಆಗ್ತಾಳೆ. ರ್ಯಾಪಿಡೋ ಮಾಡಿಕೊಂಡು ಸಂಜೆ 7 ಗಂಟೆಗೆ ಯುವತಿ ಬರ್ತಾಳೆ ಈ ಯುವಕರಿದ್ದಂತಹ ಜಾಗಕ್ಕೆ. ಆ ಯುವಕರು ಮಾಡ್ತಾ ಇದ್ದಂತಹ ಪಾರ್ಟಿಯಲ್ಲಿ ಯುವತಿಯೂ ಕೂಡ ಭಾಗಿಯಾಗ್ತಾಳೆ. 5 ಜೊತೆ ಸ್ನೇಹಿತ ಸೋಮಶೇಖರ್ ಕೂಡ ಇದ್ದ. ತನ್ನ ಸ್ನೇಹಿತ ಇದ್ದಾನಲ್ಲ ಅನ್ನೋ ಧೈರ್ಯದ ಮೇರೆಗೆನೆ ಆಕೆ ಇವರುಗಳ ಜೊತೆಗೆ ಪಾರ್ಟಿಯನ್ನ ಮಾಡಿದ್ದಾಳೆ. ಈ ವೇಳೆ ಅಂಬರೀಶ್ ಎಂಬಾತನಿಂದ ಯುವತಿಯ ಮೇಲೆ ಅತ್ಯಾಚಾರ ನಡೆದಿರುವಂತಹ ಆರೋಪ. ಅಂಬರೀಶ್ ಕೃತ್ಯದಿಂದ ಗಾಬರಿಯಾದ ಯುವತಿ ಆಗ 5 ಗುಂಪಿನಿಂದ ಬಿಡಿಸಿಕೊಂಡು ಯುವತಿ ಅಲ್ಲಿಂದ ಬಂದ್ಬಿಡ್ತಾಳೆ. ಕೂಡ್ಲೆ 112ಗೆ ಕಾಲ್ ಮಾಡಿ ಈ ರೀತಿ ಆಗಿದೆ ಅಂತ ಹೇಳಿ ಯುವತಿ ಮಾಹಿತಿಯನ್ನ ನೀಡ್ತಾಳೆ. ಪೊಲೀಸರು ಕೂಡ ತಕ್ಷಣವೇ ಸ್ಥಳಕ್ಕೆ ಬರ್ತಾರೆ. ಘಟನಾ ಸ್ಥಳದಲ್ಲಿದ್ದಂತಹ 5 ಆರೋಪಿಗಳನ್ನ ಕೂಡ ಪೊಲೀಸರು ಬಂಧಿಸಿದ್ದಾರೆ. ಯುವತಿಗೆ ವೈದ್ಯಕೀಯ ಪರೀಕ್ಷೆ ಹಾಗೆಯೇ ತನಿಖೆಯನ್ನ ಕೂಡ ಪೊಲೀಸರು ಮುಂದುವರಿಸಿದ್ದಾರೆ. ತಲಘಟ್ಟಪುರ ಆ ಪಾರ್ಟಿಯನ್ನ ಮಾಡ್ತಾ ಇದ್ದಂತಹ ಜಾಗದ ದೃಶ್ಯ. ಸೋಮಶೇಖರ್ ಎಂಬಾತನಿಂದ ಯುವತಿಗೆ ಕಾಲ್ ಬರುತ್ತೆ. ಕಾಲ್ ಬಂದ ನಂತರದಲ್ಲಿ ಆ ಪಾರ್ಟಿಗೆ ಯುವತಿಯು ಕೂಡ ಸೇರ್ಕೊಳ್ತಾಳೆ. ಆ ಟೈಮ್ನಲ್ಲಿ ಆ 5 ಪೈಕಿ ಓರ್ವ ಈಕೆಯ ಮೇಲೆ ಅತ್ಯಾಚಾರ ಎಸಗಿರುವ ಆರೋಪ ಕೇಳಿಬಂದಿದೆ. ನಮ್ಮ ಪ್ರತಿನಿಧಿ ಪ್ರಜ್ವಲ್ ಈ ಕುರಿತು ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಬೆಂಗಳೂರಿನಲ್ಲಿ ಯುವತಿಯೋರ್ವಳ ಮೇಲೆ ಗ್ಯಾಂಗ್ ರೇಪ್ ಮಾಡಿದಂತ ಆರೋಪ ಕೇಳಿಬಂದಿದೆ. ಬೆಂಗಳೂರಿನ ತಲಘಟ್ಟಪುರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ಸಹಿತ ದಾಖಲಾಗಿದೆ. ನಾವೀಗ ಘಟನೆ ನಡೆದಂತ ಸ್ಥಳದಲ್ಲಿದ್ದೀವಿ. ಇಲ್ಲಿಗೆ ದೇವನಹಳ್ಳಿಯಲ್ಲಿ ವಾಸ ಮಾಡ್ತಿದ್ದಂತ ಒಂದು ಹುಡುಗಿಯನ್ನ ಆರೋಪಿಗಳ ಪೈಕಿ ಸೋಮಶೇಖರ್ ಎಂಬಾತ ಏನಿದ್ದಾನೆ ಆತ ಫೋನ್ ಮಾಡಿ ಕರೆಸ್ಕೊಂಡ ಬಳಿಕವಾಗಿ ಅವರು ಈ ಒಂದು ಶೆಡ್ನಲ್ಲಿ, ಅಂದ್ರೆ ಈ ಶೆಡ್ನಲ್ಲೇ ಸೋಮಶೇಖರ್ ವಾಸ ಮಾಡ್ತಿರ್ತಾನೆ. ಜೊತೆಗೆ ಆತನ ಜೊತೆಗೆ ಅಂಬರೀಶ್ ಅಂತ ಹೇಳ್ತಾನೆ, ಪ್ರದೀಪ್ ಅಂತ ಹೇಳ್ತಾನೆ. ಈಗ ಸುಮಾರು 5 ಜನ ಸೇರ್ಕೊಳ್ತಾರೆ. ಇನಿಷಿಯಲಿ 2 ಇರ್ತಾರೆ. 2 ಆದ್ಮೇಲೆ ಇವರು ಪಾರ್ಟಿಯನ್ನ ಮಾಡ್ತಿದ್ದ ಸಂದರ್ಭದಲ್ಲಿ ಇನ್ನು 3 ಜನ ಬಂದು ಸೇರ್ಕೊಳ್ತಾರೆ. ಈ ಸಂದರ್ಭದಲ್ಲಿ ಆ ಯುವತಿಯ ಮೇಲೆ ಅತ್ಯಾಚಾರವನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದರಲ್ಲಿ ಅಂಬರೀಶ್ ಅತ್ಯಾಚಾರ ಮಾಡ್ತಾನೆ ಅನ್ನೋ ನಿಟ್ಟಿನಲ್ಲಿ ಯುವತಿ ಆರೋಪವನ್ನ ಮಾಡ್ತಾಳೆ. ಆ ಆರೋಪ ಮಾಡಿದಂತ ಸಂದರ್ಭದಲ್ಲಿ ಇಲ್ಲಿ ಒಂದು ಘಟನೆ ನಡೆದ ಬಳಿಕವಾಗಿ ನಡೆದಂತ ಸಂದರ್ಭದಲ್ಲಿ ಆಕೆ 112ಗೆ ಕರೆಯನ್ನ ಮಾಡ್ತಾಳೆ. 112ಗೆ ಕರೆ ಮಾಡಿದ ಕೆಲವೇ ನಿಮಿಷಗಳಲ್ಲಿ ಸ್ಥಳದಲ್ಲಿ ಪೊಲೀಸರು ಬಂದು ಆ ಯುವತಿಯನ್ನ ರಕ್ಷಣೆ ಮಾಡ್ತಾರೆ. ಜೊತೆಗೆ 5 ಆರೋಪಿಗಳು, ಅಂದ್ರೆ ಈ ಸೋಮಶೇಖರ್ ಆಗಿರ್ಬೋದು, ಮತ್ತೆ ಆತನ ಸ್ನೇಹಿತರಾಗಿದ್ದ ಅಂಬರೀಶ್ ಆಗ್ಬೋದು, ಪ್ರದೀಪ್ ಆಗ್ಬೋದು ಸೇರಿದಂತ 5 ಆರೋಪಿಗಳನ್ನ ತಲಘಟ್ಟಪುರ ಪೊಲೀಸರು ಕೇಸನ್ನು ದಾಖಲು ಮಾಡಿ ಅರೆಸ್ಟ್ ಅನ್ನ ಮಾಡಿದ್ದಾರೆ. ಯುವತಿಗೆ ಮೆಡಿಕಲ್ ಟೆಸ್ಟ್ ಅನ್ನು ಸಹಿತ ಮಾಡಿಸಿ ಯುವತಿಯ ಹೇಳಿಕೆಯನ್ನ ದಾಖಲನ್ನ ಮಾಡ್ಕೊಳ್ತಾ ಇದ್ದಾರೆ. ಪ್ರಮುಖವಾಗಿ ಈ ಆರೋಪಿಗಳೇನಿದ್ದಾರೆ ಇವರು ಕಲಬುರಗಿ ಮೂಲದವರಾಗಿದ್ದು ಇಲ್ಲಿಗೆ ಬಂದಿರ್ತಾರೆ. ಪ್ರಮುಖ 2 ಸೋಮಶೇಖರ್ ಇಲ್ಲೇ ವಾಸ ಮಾಡ್ತಿರ್ತಾರೆ. ಉಳಿದಂತ 3 ಜನ ಆರೋಪಿಗಳು ಕಲಬುರಗಿಯಿಂದ ಇಲ್ಲಿಗೆ ಬಂದಿರ್ತಾರೆ. ಬಂದಂತ ಸ್ನೇಹಿತರು ಸಹಿತ ಈ ಒಂದು ಗುಂಪಿನ ಜೊತೆಗೆ ಸೇರ್ಕೊಂಡ ಬಳಿಕವಾಗಿ ಈ ಒಂದು ಕೃತ್ಯವನ್ನ ಎಸಗ್ತಾರೆ. ಘಟನೆಗೆ ಸಂಬಂಧಪಟ್ಟಂತೆ ತಲಘಟ್ಟಪುರ ಪೊಲೀಸ್ ಠಾಣೆಯಲ್ಲಿ ಕೇಸನ್ನು ದಾಖಲು ಮಾಡಿಕೊಂಡು 5ರನ್ನು ಸಹಿತ ಅರೆಸ್ಟ್ ಮಾಡಲಾಗಿದೆ. ಒಂದು ಯುವತಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡಿದಂತಹ ಸೆಕ್ಷನ್ಗಳನ್ನ ಪ್ರಕರಣದಲ್ಲಿ ಅಳವಡಿಸಿಕೊಂಡು ಪೊಲೀಸರು ಹೆಚ್ಚಿನ ತನಿಖೆಯನ್ನು ನಡೆಸಿದ್ದಾರೆ. ಕ್ಯಾಮರಾ ಪರ್ಸನ್ ಬಾಲಾಜಿ ಜೊತೆ ಪ್ರಜ್ವಲ್, TV9 ಬೆಂಗಳೂರು.